ಯಾವ್ದಾದ್ರು ಹುಡುಗಿ ಬಂದರೆ ಅವ್ರಿಗೆ ಹೇಳ್ತೀನಿ ಮಾಲಾಶ್ರೀ ನೋಡಿ ಕಲ್ತ್ಬಿಡಿ, ನೆನ್ನೆ ಮೊನ್ನೆ ಬಂದು ರೀಲ್ಸ್ ನೋಡ್ಕೊಂಡು ಕಲ್ತ್ಕೊಬೇಡಿ ಅಂತ ಹೇಳ್ತೀನಿ. ಹಾಸನಾಂಬೆ ದೇವಸ್ಥಾನ ನೆನೆಸ್ಕೋಬೇಕು. ಹಾಸನ ಅಂದರೆ ಪೆನ್ ಡ್ರೈವ್ ಅಂತಾರೆ. ಚಿತ್ರದುರ್ಗ ಅಂದರೆ ಇದಕ್ಕೆ ನಾವೇನು ಅನ್ಬೇಕು, ವೀರಮದಕ ನಾಯಕ ಒಬ್ಬವನ್ನ ನೆನೆಸ್ಕೋಬೇಕು. ಚಿತ್ರದುರ್ಗ ಅಂದರೆ ಇದಕ್ಕೆ ರೇಣುಕಾ ಸ್ವಾಮಿ ಅಂತಾರೆ. ಏನು ಕಮ್ಮಿ ಮಾಡಿದ್ದೆ ಚಿನ್ನಿ, ನನ್ನ ಗಂಡ ನನ್ನ ಹೆಂಡತಿ ಬಿಟ್ಟು ಬಂದ್ಬಿಡು ಇವತ್ತು. ಏನು ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ, ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇಕ್ಕಿದ್ನಲ್ಲ ಚಿನ್ನಿ ಬಂಗಾರಿ. ನಂಗೆ ಅರ್ಥ ಆಗಿಲ್ಲ ಏನು ಹೇಳ್ತಾ ಇದ್ದೀರಾ ಅಂತ. ಸರ್ ಶೂಟ್ ಆಗಿರೋ ಕಾರ್ಡ್ ಒಂದು ಕ್ಷಣ ಕುಸಿದು ಬಿದ್ದೋಗ್ಬಿಟ್ಟೆ ನಾನು. ಯಾಕೆಂದರೆ 3 ಲಕ್ಷ ಮೇಲೆ ಹೊರೆ ಬಿದ್ದುಬಿಡೋದು. ಆ 3 ಲಕ್ಷ ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೆ ಎಕ್ಸ್ಪೆನ್ಸ್ ನಂಗೆ ಪ್ರೆಷರು. ಶೂಟ್ ಆಗಿರೋದು ಕಳ್ಕೊಂಡ್ರೆ ಅದು ಬಹಳ ದೊಡ್ಡ ಹಿನ್ನಡೆ. ಅದು ನಿಮ್ಗೆ ಮತ್ತೆ ಮಾಡ್ಸೋಕ್ಕಾಗಲ್ಲ. ಅದು ವೇದ ಉಪನಿಷತ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ ನಾನು. ಅದ್ರ ಬಗ್ಗೆ ಹೇಳ್ತೀನಿ ರೀ. ಇವನ್ಯಾನು ಗುರು ಕಪಿ ನನ್ನ ಮಗನ ಬೈಕತ್ತಾರೆ. ಜನಕ್ಕೆ ಇಂಥದ್ದೇ ಅಡ್ಜಸ್ಟ್ ಆಗಿರೋದು. ಇಂಥದ್ದು ನೋಡ್ಕೊಂಡು ಬದುಕ್ತಾವ್ರೆ. ಇದ್ರ ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಮನ್ಸಲ್ಲಿ ಅನ್ಕೊಂಡೆ ಎದುರಿಗೆ ಹೇಳಲ್ಲ, ಹೇಳಿದ್ರೆ ತಪ್ಪು, ನಾನು ಹೇಳಲ್ಲ. ಕೆಲಸ ಮಾಡ್ತಾರೆ ಶಿವಣ್ಣ. ಶಿವರಾಜ್ ಕುಮಾರ್ ಅನ್ನೋ ಒಬ್ಬ ಸೂಪರ್ ಸ್ಟಾರ್ ಇಲ್ಲಿ ಕೂತ್ಕೊಂಡು ಏನು ಬೆಂಗಳೂರು ಅವ್ರ ಮನೆ ಹತ್ರ ಚೆನ್ನಾಗಿ ಕಾಯ್ಕೊಂಡಿರ್ತಲ್ಲ, ಶಕ್ತಿಧಾಮ ಮಕ್ಕಳ ಮುಂದೆ ಅವ್ರನ್ನ ಕಾಯೋ ಒಬ್ಬ ಕಾವಲಿಗ ಅಲ್ಲಿ. ಈಗ ನನಗೆ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಘಟನೆ ನಡೀತು. ಸಾರಾ ಗೋವಿಂದ್ ಅವ್ರ ಮಗನ ಮದುವೆ. ಈ ಕಡೆ ಅಪ್ಪು ಸರ್ ಅಶ್ವಿನಿ ಮ್ಯಾಮ್ ಬರ್ತಾರೆ, ಈ ಕಡೆ ನಾನು ಬರ್ತೀನಿ. ತುಂಬ ವೈರಲ್ ಆದ ಫೋಟೋ ಅದು ಆ್ಯಕ್ಚುಲಿ. ಆಗ ಈ ಕಡೆ ಅಪ್ಪು ಸರು ಅಶ್ವಿನಿ ಮ್ಯಾಮ್ ಬಂದರು, ಈ ಕಡೆ ನಾನು ಆ ಫೋಟೋಲ್ಲಿ ಹೆಂಗೆ ಹುಯ್ಯು ಏನಪ್ಪ ನೀನು ಪ್ರಥಮ್ ಇಲ್ಲಿ ಅಂತ ಹೇಳ್ತಾರೆ. ನಿನ್ನ ಮದುವೆ ಯಾವಾಗಲೂ ಅಂತ. ಬಸ್ ನನ್ನ ಮದುವೆಗೂ ಬರಬೇಕು, ನೀವು ಮಿಸ್ ಮಾಡೋಂಗಿಲ್ಲ. ಅಯ್ಯೋ ಖಂಡಿತ ಬರ್ತೀನಿ. ಆ ಪುಣ್ಯಾತ್ಕಿಂತ ಯಾರೋ ನೋಡೋಕ್ಕಾರು ಬಂದೇ ಬರ್ತೀನಪ್ಪ ಅವ್ಕೆನಾ ಅಂತ ಹೇಳಿದ ಮಾತು. ಆ ಫೋಟೋ ಹಂಗೆ ಇದೆ. ದುರಾದೃಷ್ಟ ನಾವು ಅಪ್ಪು ಸರ್ನ ಕಳ್ಕೊಬೇಕಾಗಿ ಬಂತು. ಇದೇ ಫೋಟೋನ ಅಶ್ವಿನಿ ಮ್ಯಾಮ್ ಕಳಿಸ್ತಾರೆ. ಎಂಥ ಮಜಾ ಆಯಿತು ಅಂತ ಹೇಳ್ತೀನಿ ಕೇಳಿ. ನೋಡಿದ ತಕ್ಷಣ ಅಶ್ವಿನಿ ಮ್ಯಾಮ್ ಹಳೆ ದಿನ ಒಂದು ಸಲ ರಿಕಾಲ್ ಮಾಡಿಕೊಂಡ್ರು. ಟ್ರಸ್ಟ್ ಮೀ, ನನ್ನ ಮದುವೆ ದಿನ ರಾಜ್ ಕಪ್ದು ಲೋಗೋ ಲಾಂಚ್ ಮತ್ತು ಟ್ರೋಫಿ ಇನಾಗ್ರೇಷನ್. ಅವರ ಕಝಿನ್ ಒಬ್ರದ್ದು ಮದುವೆ. ನಾನು ಹೇಳಿದ ಅಪ್ಪು ಹೇಳಿದ್ರು, ಇದನ್ನು ನನ್ನ ಮಾತು ಕೊಟ್ಟಿದ್ರು, ಇದನ್ನು ನಾನು ಮುಂದುವರಿಸ್ಬೇಕು ಅಂತ. ಅಲ್ಲಿಂದ ಮೈಸೂರಿಗೆ ಬಂದು ಅಶ್ವಿನಿ ಮ್ಯಾಮ್ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇದ್ದು ಡೈರೆಕ್ಟ್ ಇಲ್ಲಿಂದ ಮನೆಗೂ ಹೋಗ್ದೇನೆ ರಾಜ್ ಕಪ್ ಜರ್ಸಿಲಂಗೆ ಹಾಫ್ ಆನ್ ಅವರ್ ಒಂದು ಚೂರು ಲೇಟಾಗಿ ಮಾಡ್ಕೋಬೋದಾ ಅಂತ ಹೇಳಿ ಮುಗಿಸಿ ಕೊಟ್ಟರು. ಇದು ನನ್ನ ಜೀವನದಲ್ಲಿ ಸಿಕ್ಕ ಅತಿ ದೊಡ್ಡ ಮೆಮೊರಿ. ಶಿವಣ್ಣ ಒಂದು ಮಜಾ ಹೇಳ್ತೀನಿ. ಶಿವಣ್ಣ ಅವರು ಯಾವಾಗಲೂ ಶಿವಣ್ಣವ್ರನ್ನ ಹೆಂಗೆ ಲಾಕ್ ಮಾಡಿದ್ದೆ ಅಂದರೆ ವಿಚಾರ. ಶಿವಣ್ಣವ್ರಿಗೆ ಆಯ್ತಮ್ಮ ಮಾಡಮ್ಮ, ನೀವು ಮಾಡಮ್ಮ, ಏನು ಮಾಡ್ರೆ ಸೂಪರಮ್ಮ, ನೀವು ಮಾಡಮ್ಮ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಇದಲ್ಲಮ್ಮ ನೆಕ್ಸ್ಟ್ ಟೈಮ್, ಈ ಸಲ ಮಿಸ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಇನ್ವಿಟೇಷನ್ ಕೊಟ್ಟೆ. ಬಸ್ ಮದುವೆ ಶಾಕ್ ಅಲ್ಲ, ಆ ಶಾಕ್ ರಿಯಾಕ್ಷನ್ ಯಾಕೆ ಬಸ್ ಅಂದರೆ ಗುಡ್ ಅಮ್ಮ, ಮದುವೆ ಆಗಬೇಕು, ಆಗಮ್ಮ, ಚೆನ್ನಾಗಮ್ಮ. ಅಯ್ಯೋ ಮೈಸೂರು ಅದನ್ನು ಶೂಟ್ ಇದೆಯಲ್ಲ ಪ್ರಥಮ್, ಈ ಸಲ ಇಲ್ಲಮ್ಮ ನೆಕ್ಸ್ಟ್ ಟೈಮ್. ಅವ್ನು ಕೆಲಸ ಮಾಡ್ತೀನಿ ಬಾಸ್, ನಾನು ಸಿನಿಮಾ ಕೇಳ್ತೀನಿ, ಇದಿಲ್ಲಮ್ಮ ನೆಕ್ಸ್ಟ್ ಟೈಮ್ ಅಂತೀರಿ. ಟ್ರೈಲರ್ ಕೇಳ್ತೀನಿ ನೆಕ್ಸ್ಟ್ ಟೈಮ್, ಮದುವೆ ಈ ಟೈಮಲ್ಲ ನೆಕ್ಸ್ಟ್ ಟೈಮ್ ಅಂತ ಹೇಳೋಕ್ಕಾಗತ್ತಾ ಬಾಸ್? ಆಗತ್ತಾ? ನೀವು ಹೇಳಿ, ನಿಮ್ಮ ಬಾಯಲ್ಲಿ ಹೇಳಿ, ಪ್ರಥಮ್ ಈ ಟೈಮ್ ಬರಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ನಾನು ಆಯ್ತೀನಿ, ಅವಾಗ ಬಂದು ಕರಿತೀನಿ. ಅದು ಹೆಂಗಾಗುತ್ತೆ? ಅದಕ್ಕೆ ಬಾಸ್ ಬನ್ನಿ ಮದುವೆಗೆ. ಹಿಂಗೆ ಮಾಡಿಟ್ಟಿದ್ದೆ. ಟ್ರಸ್ಟ್ ಮೀ, ನನ್ನ ಜೀವನದ ಅತಿ ಅದ್ಭುತವಾದ ಘಟನೆ. ಒಂದು ವಿಡಿಯೋ ಕೊಡ್ತೀನಿ ನಿಮಗೆ ನೋಡಿ, ಅದು ಅವ್ರಿಗೂ ಗೊತ್ತು. ಈ ಸಲ ಶಕ್ತಿಧಾಮ ಅಪ್ಪು ಸರ್ ಬಹಳ ಸ್ಮರಣೆ. ಅದನ್ನು ಗೀತಾ ಮೇಡಮ್ ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಶಿವಣ್ಣ ಸ್ಟಾರ್ ಎಲ್ಲಿ ಬೆಂಗಳೂರಲ್ಲಿ ಶಕ್ತಿಧಾಮದ ಮಕ್ಕಳ ಮುಂದೆ ಮಗ ಶಿವಣ್ಣ ಅಲ್ಲೋಗಿ ಕೆಲಸ ಮಾಡ್ತಾರೆ ಶಿವಣ್ಣ. ಶಿವರಾಜ್ ಕುಮಾರ್ ಅನ್ನೋ ಒಬ್ಬ ಸೂಪರ್ ಸ್ಟಾರ್ ಇಲ್ಲಿ ಕೂತ್ಕೊಂಡು ಏನು ಬೆಂಗಳೂರು ಅವ್ರ ಮನೆ ಹತ್ರ ಚೆನ್ನಾಗಿ ಕಾಯ್ಕೊಂಡಿರ್ತಲ್ಲ, ಶಕ್ತಿಧಾಮ ಮಕ್ಕಳ ಮುಂದೆ ಅವ್ರನ್ನ ಕಾಯೋ ಒಬ್ಬ ಕಾವಲಿಗ ಅಲ್ಲಿ. ಆ ಹೆಣ್ಮಕ್ಳಿಗೆ ಜೊತೆಲಿ ನಿಂತ್ಕೊಂಡು ಅವ್ರಿಗೆ ಊಟ ಮಾಡಿಸೋದು. ಸ್ಕೂಲಿಗೆ ಬಂದಿಲ್ವಾ, ಯಾರು ಬಂದಿದ್ದಾರೆ, ಅಲ್ಲಿ ಒಂದು ಸಣ್ಣ ಕೆಲಸ ಮಾಡೋನಿಂದು ಆ ಸ್ಕೂಲ್ನ ಯಜಮಾನ ತನಕ ಶಿವಣ್ಣ. ಇಲ್ಲಿ ಮಾತ್ರ ನಿಮ್ಗೆ ಅವ್ರ ಸ್ಟಾರು. ಅಲ್ಲಿ ಬಂದರೆ ಮಕ್ಕಳ ಮುಂದೆ ಆ ಮನೆಗೆ ಯಜಮಾನ, ಮಕ್ಕಳಿಗೆ ಯಜಮಾನ. ಅವ್ರಿಗಿಬ್ಬರು ಹೆಣ್ಮಕ್ಳು, ನಿವೇದಿತಾ ನಿರುಪಮ. ಎಷ್ಟು ಪ್ರೀತಿ ಗಳಿಸಿದಾರೋ ಅದ್ರ 10 ಪಟ್ಟು ಆ ಮಕ್ಕಳು ಕೊಟ್ಟಿದ್ದಾರೆ ಶಿವಣ್ಣ. ನಾನು ಕಣ್ಣೆದುರಿಗೆ ನೋಡಿದೆ. ಈ ಸಲ ಶಕ್ತಿಧಾಮ ಶಿವಣ್ಣ ಫೋನ್ ಮಾಡಿದಾಗ, ಪ್ರಥಮ್ ಶಕ್ತಿಧಾಮ ಫ್ಲಾಗ್ ಹಾಸ್ಟಿಂಗ್ ಬಾ, ನನಗೆ ನಿನ್ನ ಇವ್ನು ಕೊಡು, ನಂಬರ್ ಕೊಡು ಭಾನುದು. ಬಾಸ್ ಯಾಕೆ ಬಾಸ್? ಶ್ರೀಕಾಂತ್ ಸರ್ ಫೋನ್ ಮಾಡಿ, ಪ್ರಥಮ್ ಶಿವಣ್ಣ ಫೋನ್ ಮಾಡಿದಾರಂತೆ, ನೋಡಿಲ್ಲ ಗೀತಾ ಮೇಡಮ್ ನಿಮ್ಗೊಂದು ಸಲ ಫೋನ್ ಮಾಡಿ ಬಾಸ್. ಅದು ನೆನ್ನೆ DKD ಮುಗಿತಲ್ಲ ಬಾಸ್, ನೀವು ಹಾಕೊಂಡು ರುಬ್ಬಿಟ್ರಲ್ಲ, 12:30 1 ಗಂಟೆಗೆ ಪ್ಯಾಕಪ್ ಆಯ್ತಲ್ಲ, ಮನೆ ಕಬಿಟ್ಟಿದ್ದೆ ಬಾಸ್ ನಾನು ಅಂದ. ಹೌದಾ, ಬೆಳಗ್ಗೆ ಶಕ್ತಿಧಾಮ ಭಾಸ್ಕರದ ಫೋನ್ ಮಾಡಿದ್ರು, ಒಂಚೂರು ನೋಡೋದೇನು ಅಂದಾಗ ನಾನು ನೋಡಿದೆ. ಬಾಸ್ ಹೇಳಿ ಬಾಸ್, ಏನು ವಿಚಾರ? ಶಕ್ತಿಧಾಮ ಪ್ರಥಮ್ ಇದು ಭಾನು ನಿನ್ನ ಇಲ್ಲೇ ಇದೆ, ಕೊಡೋ ಅವಳ ನಂಬರ್. ಯಾಕೆ ಅಂದರೆ ನನ್ನ ವೈಫ್ ನಂಬರ್ ಪ್ರಪಂಚದಲ್ಲಿ ಯಾರ ಹತ್ರನೂ ಇಲ್ಲ, ಯಾರಿಗೂ ಕೊಟ್ಟಿಲ್ಲ ನಾನು. ಯಾಕೆ ಬಾಸ್ ಅಂದೆ. ಅವಾಗ ಇದಾರ ಅಂದರು. ಶಕ್ತಿಧಾಮ ಕೊಡೋ ಅಂದರು. ಇಲ್ಲೇ ಫೋನ್ ಕೊಟ್ಟೆ ಬಾಸ್, ತಗೊಳ್ಳಿ ಬಾಸ್ ಅಂತ ಕೊಟ್ಟೆ. ಅಮ್ಮ ಇದು ಮದುವೆಗೆ ಮಿಸ್ ಆಗಿತ್ತು ಹೇಳಿದ್ನಲ್ಲ, ಶಕ್ತಿಧಾಮ ಇದು ನಿನಗೋಸ್ಕರ, ನೀನು ಶಕ್ತಿಧಾಮಕ್ಕೆ ಬಾ, ಮಿಸ್ ಮಾಡಬೇಡ. ಈ ಸಲ ಶಕ್ತಿಧಾಮಕ್ಕೆ
ನೀನು ಫ್ಲ್ಯಾಗ್ ಹಾಯಿಸ್ಟಿಂಗ್ಗೆ ನೀನು ಪ್ರಥಮ್ ಇಬ್ಬರು ಬರಬೇಕು, ಇದು ನಮ್ಮ ಕಡೆಯಿಂದ ಆಮಂತ್ರಣ. ಟ್ರಸ್ಟ್ ಮೀ, ಶಕ್ತಿಧಾಮ ಕರೆದ್ರೆ CM ಬರ್ತಾರೆ. ಇಫ್ ಶಿವಣ್ಣ ಹಠ ಮಾಡಿ ಶಕ್ತಿಧಾಮದ ಈ ಸಲ ಲಾಂಚ್ಗೆ ಪ್ರಧಾನಮಂತ್ರಿ ಮೋದಿ ಬರಬೇಕು ಅಂತ ನಾನು ಅಂದ್ಕೊಂಡ್ರೆ, ಅಪ್ಪುವಿನ ಬಹಳ ಕನಸಿನ ಯೋಜನೆ ಅದು ಶಕ್ತಿಧಾಮ ಅನ್ನೋದು. ಅದನ್ನು ಗೀತಾ ಮೇಡಮ್ ಅಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ತಮಿಳಿನ ನಟ ವಿಶಾಲ್ ಬಂದ್ಬಿಟ್ಟು ಇದನ್ನು ನಾನು ಮಾಡ್ತೀನಿ, ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಪ್ಪು. ನೋ, ಗೀತಾ ಮೇಡಮ್ ನನ್ನ ಮಕ್ಕಳ ಜೊತೆ ನಿರುಪಮ ನಿವೇದಿತಾ ಹೇಗೋ ನನಗೆ ಆ ಮಕ್ಕಳು ಹಾಗೆ ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಇಲ್ಲಿ ಕಾಣಿಸೋದೊಬ್ಬ ನಿರ್ಮಾಪಕಿ ಗೀತಾ, ಇಲ್ಲಿ ಕಾಣೋದೊಬ್ಬ ಶಿವರಾಜ್ ಕುಮಾರ್ ಅನ್ನೋ ಸ್ಟಾರ್. ನೋ, ಅಲ್ಲಿ ಯಾವ ಸ್ಟಾರು ಇಲ್ಲ. ಆ ಮಕ್ಕಳಿಗೆ ಒಬ್ಬಳ ಕೇರ್ ಟೇಕರ್ ಅಪ್ಪ ಅವರೊಳಗೆ. ಅಲ್ಲಿರೋ ಅಷ್ಟು ಹೆಣ್ಮಕ್ಳಿಗೆ ಎಲ್ಲ ಪ್ರತಿಭಾವಂತ ಹೆಣ್ಮಕ್ಳು, ಎಲ್ಲ ಒಂದು ಸರ್ಕಾರಿ ಶಾಲೆ, ಒಂದು ನಿಮ್ಗೆ ಹೆಂಗಂತ ಯಾವ ಗುಣಮಟ್ಟದ ರಾಷ್ಟ್ರೀಯ ಶಾಲೆಗಳು ಹೆಂಗಿದೆಯೋ ಹಂಗೆ ಮಕ್ಕಳು ತಯಾರು ಮಾಡಿದ್ದಾರೆ. ಇದು ಶಿವಣ್ಣನ ಹೆಗ್ಗಳಿಕೆ. ನಿಮ್ಗೆ ಶಿವಣ್ಣ ಸ್ಟಾರ್ ಆಗಿ ಸಿನಿಮಾದಲ್ಲಿ ಕಂಡ್ರೆ 135 ಸಿನಿಮಾ ಹೀರೋ ಅಂದರೆ ಇದು ಇಲ್ಲಿ. ಅಲ್ಲಿ ಅಷ್ಟು ಜನನ ಭವಿಷ್ಯ ಕಟ್ಟೊಬ್ಬ ಯಜಮಾನ ನನ್ನ ಕಣ್ಣೆದುರು ನೋಡಿದ್ದು. ಫ್ಲ್ಯಾಗ್ ಹಾಯಿಸ್ಟಿಂಗ್ ನನ್ನ ಕೈಲಿ ಮಾಡಿಸೋರು. ನಿನಗೆ ಬೆಸ್ಟ್ ನಿನ್ನ ಲೈಫಲ್ಲಿ ಯಾವುದು ಬೆಸ್ಟ್ ಡೇ ಅಂದರೆ ಏನೋ ಅನ್ಕೊಳ್ತಾರೆ ಬಿಗ್ ಬಾಸ್ ಗೆದ್ದಿದ್ದು ಅಂತ. ನೋ, ಬಿಗ್ ಬಾಸ್ ಗೆದ್ದಿದ್ದು ಒಂದು ಬೆಸ್ಟ್ ಡೇ. ಬಿಗ್ ಬಾಸ್ ಹೋಗಿದ್ದು, ಆ್ಯಕ್ಚುಲಿ ಗೆದ್ದಿದ್ದಲ್ಲ, ಹೋಗಿದ್ದಷ್ಟೇ. ನಂಗೆ ಹೋಗೋಕ್ಕೆ ಕಷ್ಟಪಟ್ಟೆ, ಕಷ್ಟಪಟ್ಟಿಲ್ಲ ನಾನು. ಜನ ಕೈ ಹಿಡಿದ್ರು. ಅದು ಬಿಟ್ಟರೆ ಶಕ್ತಿಧಾಮದ ಫ್ಲ್ಯಾಗ್ ಹಾಯಿಸ್ಟಿಂಗು ನಾ ಹೇಳಿದ್ನಲ್ಲ, ಮೋದಿನ ಕರೆದ್ರು ಅಲ್ಲಿಗೆ. ಇಫ್ ಶಿವಣ್ಣ ಒಂದು ವಾರ ಫಾಲೋ ಅಪ್ ಮಾಡಿದ್ರೆ ಮೋದಿ ಬರ್ತಾರೆ ಅಲ್ಲಿಗೆ. ಶಿವಣ್ಣ 2 ದಿನ ಫೋನಲ್ಲಿ ಫಾಲೋ ಅಪ್ ಮಾಡಿದ್ರೆ CM ಸರ್ ಬರ್ತಾರೆ. ನನ್ನ ಜೀವನದ ಅತಿ ಬೆಸ್ಟ್ ಡೇ ಲಾಸ್ಟ್ ಫ್ಲ್ಯಾಗ್ ಹಾಯಿಸ್ಟಿಂಗ್ ನನ್ನ ಕೈಲಿ ಮಾಡಿಸಿದ್ದಮ್ಮು. ಅದು ಎಲ್ಲೂ ನಾನು ಅದನ್ನು ಕಮರ್ಷಿಯಲ್ಗೆ ಇಟ್ಕೊಂಡಿಲ್ಲ, ನಾನು ಅದನ್ನು ನನ್ನ ಪ್ರಚಾರಕ್ಕೆ ಅಂತ ಇಟ್ಕೊಂಡಿಲ್ಲ. ಇಂಥ ಎಲ್ಲ ಮೆಮೊರೀಸು ನನಗೆ ಕೊಟ್ಟಿದೆ. ಇವತ್ತಿಗೆ ನಂಗೆ ಸಾಕು, ಇದೆಲ್ಲವೂ ಸಿಕ್ಕಿದೆ. ಇದೆಲ್ಲ ಆದಮೇಲೆ ಬೇಡಿಕೆಲಿದ್ದಾಗಲೇ ಸಾಕು, ಗೌರವಾನ್ವಿತವಾಗಿ ಈ ಸಿನಿಮಾ ಮುಗಿಸಿದ್ದೀನಿ, ಆರಾಮಾಗಿ ಮನೇಲಿರೋಣ ಸ್ವಲ್ಪ ದಿನ ಅಂತ ನನ್ನ ಆಸೆ. ಇನ್ನ ಲೈನಪ್ ಇದೆ ಅಲ್ವಾ ಇನ್ನ ಮೂವೀಸ್ ರಿಲೀಸ್? ಅಫ್ಕೋರ್ಸ್ ರೆಡಿ ಆಗಿದೆ. ಕೊಕೇನ್ ಅಂತ, ಡ್ರಗ್ ಮಾಫಿಯಾ ಬಗ್ಗೆ ನೋ ಕೊಕೇನ್ ಅಂತ, ಡ್ರಗ್ ಇರಬಾರ್ದು ಅನ್ನೋದ್ರ ಕುರಿತಾದ ಸಿನಿಮಾ. ಅದ್ರದ್ದು ಇನ್ನಷ್ಟು ಮಜವಾದ ಅಪ್ಡೇಟ್ಸ್ ಇದೆ. ಅದು ಅವಾಗ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಸಿಲೆಬಸ್ಸೇ ಓದಬೇಕು. ಓಕೆ, ಕೇಳಿದೆ ಅಷ್ಟೇ. ರಿಟೈರ್ಮೆಂಟ್ ಮಾತಾಡ್ತೀವ್ರಲ್ವಾ? ರಿಟೈರ್ಮೆಂಟ್ ಅಲ್ಲ ಹೇಳಿದ್ದು. ಅಂದರೆ ನನಗೆ ಸಿನಿಮಾ ಸಾಕು ಅಂತ ಅನಿಸ್ತು. ಯಾರಾದರೂ ಸ್ಪೆಷಲ್ ಅಪಿಯರೆನ್ಸ್ ನಿಮ್ಮಂಥವ್ರು ಕರೆದ ಅವಕಾಶ ಕೊಟ್ಟು ಊಟ ಮಾಡ್ಕೊಂಡು ತಿನ್ಕೊಂಡು ದುಡ್ಡು ಕೊಟ್ಟರೆ ನಿಮ್ಮಂಥವ್ರಿಂದ ಬರ್ತೀನಿ ಸಿನಿಮಾಗೆ. ನಿಮ್ಮಿಂದ ಬರ್ತೀನಿ ಅಂತಲ್ಲ, ನಿಮ್ಮಂಥವ್ರಿಂದ ಬರ್ತೀನಿ. ಕರೆದ್ರೆ ದುಡ್ಡು ಕೊಟ್ಟರೆ ಸಿನಿಮಾಗೆ ಬರ್ತೀನಿ, ನಿಮ್ಮಿಂದ ಬರಲ್ಲ ನಾನು. ಓಕೆ, ಇದೆಲ್ಲ ತಮಾಷೆ. ಇದೆಲ್ಲ ಹೊರತಾಗಿ ಹರೀಶ್ ರಾಜ್ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ರಮೇಶ್ ಭಟ್ ಸರ್ ಈ ಸಿನಿಮಾದ ಹೆಮ್ಮೆ. ಶ್ರೀನಿವಾಸ್ ಮೂರ್ತಿ ಸರ್ ಎಲ್ಲವೇ. ಒಂದು ಘಟನೆ ಹೇಳಬೇಕು. ಶೂಟಿಂಗ್ ಎಲ್ಲ ಮುಗೀತು. 2 ಡೇಸ್ ರಮೇಶ್ ಭಟ್ ಸರ್ ಪೋರ್ಷನ್ ಉಳ್ಕೊಂಡಿತ್ತು. ಆ 2 ದಿನ ಶೂಟ್ ಮಾಡ್ಬೇಕಾದ್ರೆ ಮಧ್ಯಾಹ್ನ ಕಾಲ್ ಶೀಟು ನೋಡಿ, 2 o'clock 11:30 12 ತನಕ ಕಾಲ್ ಶೀಟು. ಸೊ ಅದು ಮುಗಿಸ್ಬಿಟ್ಟು ಬೆಳಗಿನ ಜಾವ 6 ಗಂಟೆ ಡೇ ಎಫೆಕ್ಟ್ ಬೇಕಿತ್ತು. ಯಾರೋ ರಮೇಶ್ ಭಟ್ ಸರ್ ಮನೆಗೆ ಬರೋ ಸೀನು. ಏನು ಮಾಡೋದೀಗ ಅಂತ ಹೇಳಿದಾಗ ಡೇ ಅಂದರೆ ಇವತ್ತು 12:30 ಮಧ್ಯಾಹ್ನ 2:30 ರಾತ್ರಿ 10:30 ತನಕ ಶೂಟ್ ಮಾಡಿದ್ಮೇಲೆ ಹಾರ್ಡ್ ಡಿಸ್ಕು ಕ್ಯಾಮ್ರಾ ಎಲ್ಲ ಇಲ್ಲೇ ಇರಲಿ, ಕ್ಯಾಮ್ರಾ ಮತ್ತು ಕಾರ್ಡು ಎಲ್ಲ ಇಲ್ಲೇ ಇರಲಿ, ನಾಳೆ ಶೂಟ್ ಮಾಡ್ಬಿಟ್ಟು ಒಟ್ಟಿಗೆ ಕಾಪಿ ಮಾಡ್ಬಿಡೋಣ ಅಂತ ಕ್ಯಾಮ್ರಾಮನ್ ಅಷ್ಟೆಂಟ್ ಹೇಳಿದ್ರು. ಸರಿ ಆಯಿತು ಮಾಡೋಣ ಅಂತ ಆಯ್ತು. ಎಲ್ಲ ಇವ್ರದ್ದೆಲ್ಲ ಪೋರ್ಷನ್ಸ್ ಎಲ್ಲ ಮುಗಿದಿತ್ತು. ರಮೇಶ್ ಭಟ್ ಸರು ಮತ್ತು ದೇವಕ್ಕೆ ಬರೋವಂಥದ್ದು ಒಂದಷ್ಟು ಟ್ವಿಸ್ಟ್ ಇರೋ ಪಾತ್ರಕ್ಕೆ ಎಲ್ಲ ರೆಡಿ ಆಯಿತು. ಬೆಳಗ್ಗೆ ಶೂಟ ಆಯಿತು. ಅದು ನೈಟು ನೋಡಿ, ಇವತ್ತು ಮಧ್ಯಾಹ್ನ 2:30 ರಾತ್ರಿ 10:30 ತನಕ ಮುಗಿದು ಪುನಃ ಬೆಳಗಿನ ಜಾವ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಬೇಕಿತ್ತು ಡೇ ಎಫೆಕ್ಟ್ ಶಾರ್ಟ್ಸು. ಸೊ ಅವ್ರ ಮನೆಗೆ ಬರ್ತಾರಲ್ಲ ಎಂಟ್ರಿ, ಆ ಶಾರ್ಟ್ಸ್ ಎಲ್ಲ ತಗೊಳ್ಳೋದು. ಸೊ ಎಲ್ಲ ಶೂಟ್ ಎಲ್ಲ ಆಯಿತು. ಸರ್ ಕಾಪಿ ಮಾಡ್ಬಿಡೋಣ ಈಗ ಅಂದರೆ 3 ಡೇಸ್ ಅದೆಲ್ಲ ಇತ್ತು ಕಂಪ್ಲೀಟ್ ಕಂಟೆಂಟು. ನಾನು ಬೇರೆ ಬೇರೆ ಒಪ್ಕೊಂಡಿದ್ದ ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದೆ. ಬಂದು ನೋಡ್ತೀನಿ ಡೈರೆಕ್ಟ್ರ್ ಒಂದು ಶಾಕ್. ಸರ್ ಅರ್ಜೆಂಟ್ ಮೀಟ್ ಆಗಬೇಕು. ಏನು ವಿಷಯ? ಇಲ್ಲ ಅರ್ಜೆಂಟ್ ಭೇಟಿ ಆಗಬೇಕು ಸರ್, ಕಾರ್ಡ್ ಮಿಸ್ ಆಗಿಬಿಟ್ಟಿದೆ ಸರ್. ನಂಗೆ ಅರ್ಥ ಆಗಿಲ್ಲ ಏನು ಹೇಳ್ತಾ ಇದ್ದೀರಾ ಅಂತ. ಸರ್ ಶೂಟ್ ಆಗಿರೋ ಕಾರ್ಡ್ ಒಂದು ಕ್ಷಣ ಕುಸಿದು ಬಿದ್ದೋಗ್ಬಿಟ್ಟೆ ನಾನು. ಯಾಕೆಂದರೆ 3 ಲಕ್ಷ ಮೇಲೆ ಹೊರೆ ಬಿದ್ದುಬಿಡೋದು. ಆ 3 ಲಕ್ಷ ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೆ ಎಕ್ಸ್ಪೆನ್ಸ್ ನಂಗೆ ಪ್ರೆಷರು. ಶೂಟ್ ಆಗಿರೋದು ಕಳ್ಕೊಂಡ್ರೆ ಅದು ಬಹಳ ದೊಡ್ಡ ಹಿನ್ನಡೆ. ಅದು ನಿಮ್ಮ ಮತ್ತೆ ಮಾಡ್ಸೋಕ್ಕಾಗಲ್ಲ ಅದು. ಸೊ ಏನು ಮಾಡೋದಪ್ಪ ಅಂತಿದ್ದ. ಏನು ರಮೇಶ್ ಭಟ್ ಸರ್ಗೆ ಹೆಂಗೆ ಮಾತಾಡೋದು? ಅವರೆಲ್ಲ ತುಂಬ ಡಿಸಿಪ್ಲಿನ್ನ ಎಕ್ಸ್ಪೆಕ್ಟ್ ಮಾಡೋ ಮನುಷ್ಯ. ನಿಮಗೆ ರಮೇಶ್ ಭಟ್ ಒಂದು ಘಟನೆ ಹೇಳ್ತೀನಿ. ಶಂಕರ್ ನಾಗ್ ಅವ್ರ ಜೊತೆಗೆ ಇದ್ದಾಗ ಅವ್ರು ತೀರ್ಕೊಳ್ಳೋಕೆ ಮುಂಚೆ ಡೆಲ್ಲಿಗೆ ಹೋಗ್ಬೇಕಾಯ್ತು. ಯಾರೋ ರಮೇಶ್ ಭಟ್ ಅವರು. ನಾನು ಶಂಕರ್ ನಾಗ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ರಮೇಶ್ ಭಟ್ಗೆ, ನಿನಗೆ ಮಧ್ಯಾಹ್ನ 12:15 ಇಲ್ಲಿ ಬಿಡು, 2:45 ಫ್ಲೈಟ್ ಇದೆ, ಕರೆಕ್ಟಾಗಿ ಇಲ್ಲಿ ಹೋಗೋಕ್ಕೆ 1 hour 10 ನಿಮಿಷ ಆಗುತ್ತೆ. ನಿಂಗೆ ಟ್ರಾಫಿಕ್ ಏನಿಲ್ಲ, ಏರ್ಪೋರ್ಟ್ಗೆ 1 hour 10 ನಿಮಿಷಕ್ಕೆ ಹೋಗ್ತೀಯ, ಅಲ್ಲಿ 1 hour ನಿಂಗೆ ಬೋರ್ಡಿಂಗ್ ಟೈಮ್ ಇರುತ್ತೆ. ಆ ಕಾರಲ್ಲಿ ಹೋಗ್ಬೇಕಾದ್ರೆ ಡ್ರೈವಿಂಗ್ ಮುಂದೆ ಮಾಡ್ತಿರ್ತಾನೆ. ಅಲ್ಲಿ ಏನು ಮ್ಯಾಟ್ರ್, ನಾನು ಡೆಲ್ಲಿಗೆ ಹೋಗ್ಬೇಕು, ನಿಂಗೆ ಹೇಳೋದಕ್ಕೆ ಕೂತ್ಕೊಂಡ್ರೆ 10 ನಿಮಿಷ ವೇಸ್ಟ್ ಆಗುತ್ತೆ. ನಿನ್ನ ಜೊತೆ 10 ನಿಮಿಷ ವೇಸ್ಟ್ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ನೀ ಕಾರಲ್ಲಿ ಹೋಗ್ತಿಲ್ಲ, ಓದ್ಕೋ, 1 hour ಥರ ಪ್ಲಾನ್ ಮಾಡಿಕೊಂಡು ಡೆಲ್ಲಿಲಿ ಅದನ್ನ ಎಕ್ಸಿಕ್ಯೂಟ್ ಮಾಡು. ದಿಸ್ ಇಸ್ ವಾಟ್ ಶಂಕರ್ನಾಗ್ ಇದ್ದಿದ್ದು. ಅಂದರೆ ನಿನ್ನ ಜೊತೆ ಕೂತ್ಕೊಂಡ್ರೆ 10 ನಿಮಿಷ ನಾನು ವೇಸ್ಟ್ ಮಾಡಲ್ಲ. ಹೆಂಗಿರೋ ಕಾರಲ್ಲಿ ಇದೆಲ್ಲ ಬರೆದಿಟ್ಟಿದ್ದೀನಿ. ಆ ಪೇಪರ್ ಏನಿದೆ 1.5 ಗಂಟೆಗೆ ಆಗೋಷ್ಟು ಬರೆದಿಟ್ಟು ಓದ್ಕೊಂಡು ಇಂಥದ್ದು. ಇದೇ ರಮೇಶ್ ಭಟ್ ಅವರು ಇದ್ದಂತ. ಈಗ ಅವ್ರು ನೋಡ್ಬಿಟ್ಟು, ಸರ್ ಶೂಟ್ ಆಗಿರೋ ಹಾರ್ಡ್ ಡಿಸ್ಕು ಇದು ಇದಾಗಿದೆ, ರೀಶೂಟ್ ಮಾಡಬೇಕು. ಹೆಂಗೆ ನಾನು ಫೋನ್ ಮಾಡಿದೆ, ಸರ್ ಎಲ್ಲಿದ್ದಾರೆ ಸರ್, ನಿಮ್ಮನ್ನು ಭೇಟಿ ಮಾಡಬೇಕು. ಏನು ವಿಷಯನಪ್ಪ? ಪ್ರಥಮ್ ಚೆನ್ನಾಗಿ ಬಂತಲ್ಲೋ? ಇಲ್ಲ ಬಸ್ ಭೇಟಿ ಮಾಡಬೇಕು. ಹುಡ್ಕೊಂಡು ಹೋದೆ. ಸರ್ ಹಿಂಗಾಗಿದೆ ಸರ್, ಈ ಥರ ಮಿಸ್ಟೇಕ್ ಆಗ್ಬಿಟ್ಟಿದೆ. ಒಂದು ಕ್ಷಣ ಪ್ರಥಮ್ ಏನು ಮಾತಾಡ್ತಾರೆ ಗೊತ್ತಾಗ್ತಾ ಇದೆ ನಿಮಗೆ ಅಂದರು. ಅಂದರೆ ಅವ್ರಿಗೆ ಇಂಥದ್ದೆಲ್ಲ ತಡ್ಕೊಳ್ಳಲ್ಲ. ಸೀನಿಯರ್ ಆರ್ಟಿಸ್ಟು
ಇದೇ ಶ್ರೀನಿವಾಸ ಮೂರ್ತಿ ಸರ್ಗಂದ್ರೆ ಬೈದು ಕಳಿಸಿರೋರು. ಸೀರಿಯಸ್ಲಿ ಅವರು ದೊಡ್ಡ ಕಲಾವಿದ, ಅವ್ರಿಗೆ ಮಿಸ್ಟೇಕ್ಸ್ ಮಾಡಿದ್ರೆ ಯಾವ ದೊಡ್ಡವನು ಚಿಕ್ಕವನು ನೋಡಲ್ಲ, ಬೈದು ಉಗದೆ ಕಳಿಸ್ತಾರೆ. ತಪ್ಪುಗಳು ಮಾಡಿದ್ರೆ ಶ್ರೀನಿವಾಸ ಮೂರ್ತಿ ಅವರು ಫೇಮಸ್ ಫಾರ್ ಹಿಸ್ ಪರ್ಫಾರ್ಮೆನ್ಸ್. ಅಟ್ ದ ಸೇಮ್ ಟೈಮ್ ಶ್ರೀನಿವಾಸ ಮೂರ್ತಿ ಸರ್ ಫೇಮಸ್ ಫಾರ್ ಆ್ಯಂಗ್ರಿ. ಅವ್ರ ಕೋಪಕ್ಕೆ ಅವ್ರು ಬಗ್ಗದೇ ಇಲ್ಲ, ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ನೀವೇನು ಈಗ ನೋಡ್ತಿಲ್ಲ ಇತ್ತೀಚೆಗೆ ಇವರೆಲ್ಲ ಅಲ್ಲ, ಕಾಂಪ್ರಮೈಸ್ ಅನ್ನೋದು ಅವ್ರ ಜೀವನದಲ್ಲೇ ಮಾಡ್ಕೊಂಡಿಲ್ಲ ಯಾರು ಶ್ರೀನಿವಾಸ ಮೂರ್ತಿ ಸರ್. ಹಂಗೆ ಇದ್ದಿದ್ದಕ್ಕೆ 45-50 ವರ್ಷ ಚಿತ್ರರಂಗದಲ್ಲಿ ಇದ್ದಿದ್ದವರು. 50 ವರ್ಷ ತುಂಬಿತು ಮೊನ್ನೆಗೆ ಶ್ರೀನಿವಾಸ ಮೂರ್ತಿ ಸರ್ ಇಂಡಸ್ಟ್ರಿ ಬಂದು. ಸೊ ಇಂಥ ರಮೇಶ್ ಭಟ್ ಸರ್ಗೆ ಬಾಸ್ ಹಿಂಗಾಗಿದೆ ಸರ್, ದಯವಿಟ್ಟು ಪ್ರಥಮ ಏನು ಮಾತಾಡ್ತಾ ಇದ್ದೀರಾ ನೆನಪಿದೆಯಾ ನಿಮಗೆ? ಗೊತ್ತಾಗ್ತೈತೆ ಸರ್, ಇಲ್ಲ ಸರ್ ಈ ಥರ ಆಗೋಗಿದೆ, ದಯವಿಟ್ಟು ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಹಿಂಗಾಗಿದೆ. ಮತ್ತೆ ನಾನು ಮಾತಾಡ್ತೀನಿ ಪ್ರಥಮ, ಹೊರಟ್ಬಿಡಿ ಅಂದರು. ನೀವು ಹೊರಡಿ ನಾನು ಮಾತಾಡ್ತೀನಿ ಅಂದರು. ಅಲ್ಲ ಸರ್ ನೀವು ಹೊರಡಿ ನಾನು ಮಾತಾಡ್ತೀನಿ ಅಂದರು. ಅಕಸ್ಮಾತ್ ಅವ್ರು, ಯಾಕೆಂದರೆ ನನಗೆ ಆಲ್ರೆಡಿ ಕೋಪ ಬಂತು, ಆಗ ಮಾತಾಡೋ ಸಂಬಂಧಗಳು ಹಾಳಾಗೋಗುತ್ತೆ ಕೋಪದಲ್ಲಿ ಏನೋ ಮಾತಾಡಿದ್ರೆ. ಸೊ ಅದಕ್ಕೆ ಒಂದು ತುರ್ತಿದೆ ಸಾದ್ಮೇಲೆ ಮತ್ತೆ ವಾಪಸ್ ಫೋನ್ ಮಾಡಿ ಯಾವಾಗ ಬೇಕಪ್ಪ ಡೇಟು ಸರ್, ಹಿಂಗಿದೆ ಹಿಂಗಾಗಿದೆ, ಸರಿ ನನಗೇನು ಕೊಡಬೇಡ, ನನ್ನ ಶೂಟ್ಗೆ ಏನು ಬೇಡ, ಕಾರ್ಗೆ ಬರ್ತೀನಿ, ಅದು ಎಕ್ಸ್ಪೆನ್ಸಸ್ ಅಷ್ಟೇ ಕೊಟ್ಬಿಡು. ಒಂದು ಕಾರ್ದು ಏನಿದೆ 1000-2000 ಅವ್ನು ಕೊಟ್ಬಿಡು ಅವ್ನಿಗೆ, ನಾನು ಮಾಡ್ಕೊಂಡು. ಅವತ್ತೇ ಇದು ನಾನು ಆಗ ನಾನು ಕೇಳಿದ ತಕ್ಷಣ ಕೋಪ ಬಂತು. ನಾನು ಏನೋ ಮಾತಾಡ್ಬಿಟ್ರೆ ರಿಲೇಷನ್ಶಿಪ್ ಕಟ್ಟಾಗ್ಬಿಡುತ್ತೆ. ಸೊ ಅದಕ್ಕೆ ನೀನು ಹೊರಡಿಗೆ ಮಾತಾಡೋಕ್ಕೆ ಹೋಗಬೇಡ ನನ್ನ ಮುಂದೆ, ನೀವು ಹೊರಡಿ ನೀನು ಅಂತ ಕಳಿಸ್ಬಿಟ್ಟು 3 days ಬಿಟ್ಟು ಅವರೇ ಫೋನ್ ಮಾಡಿ ಶೂಟ್ ಮಾಡಿಕೊಟ್ರು. ದಟ್ ಈಸ್ ರಮೇಶ್ ಭಟ್ ಸರ್. ಇಂಥ ಹಲವು ಮೆಮೊರೀಸ್ ಈ ಸಿನಿಮಾಗಿದೆ. ಸೊ ನಂಗೆ ಆ ದಿನ ಖರ್ಚು ದುಡ್ಡು ತೊಗೊಳ್ಳ, ಆ 2 ದಿನದ ಎಕ್ಸ್ಪೆನ್ಸಸ್ ಏನಿದೆ ಅದು, ಮತ್ತು ಶೂಟ್ಗೆ ಮತ್ತೆ ಪ್ರಿಯಾಂಕಾ ಮೇಡಮ್ಗೆ ಹೇಳಿದೆ, ಮೇಡಮ್ ಹಿಂಗಾಗಿದೆ ಇದು ಪ್ರಥಮ. ಅದು ಪ್ರಿಯಾಂಕಾ ಮೇಡಮನ್ನು ಯಾರು ಗೊತ್ತಾ? ಉಪ್ಪಿ ಸರ್ ವೈಫು, ಅವ್ರ ಮನೇಲೆ ಶೂಟ್ ಮಾಡಿದ್ನೋ ಅಲ್ಲಿ. ಪ್ರಥಮ ಹಿಂಗಾಗಿದೆಯಾ, ಯಾಕೆ ಏನು ಮಾಡಿರಿ ನೀವು? ಮೇಡಮ್ ಹಿಂಗಾಯಿತು ಮೇಡಮ್, ಒಂದು ಸ್ವಲ್ಪ ಶೂಟ್ ಮಾಡಿರಿ. ಓ ಐಮ್ ಸೊ ಸ್ಯಾಡ್. ಓಕೆ ಈಗೇನಾಗಬೇಕೀಗ? ಮೇಡಮ್ 2 ದಿನ ಬಂದು 1 ದಿನ ದುಡ್ಡು ಕೊಡ್ತೀನಿ. ಓಕೆ ಆಯಿತು ಮಾಡಿ ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ ಮಾಡಿ ಪ್ರಥಮ. ಸೊ ಒಬ್ಬೊಬ್ಬರು ಒಂದೊಂದು ಸಹಕಾರ ಕೊಟ್ಟರೆ ಹೆಚ್ಚು ಕಡಿಮೆ 1-1.25 ಲಕ್ಷ ಉಳಿತು ನನಗೆ. ಅಂದರೆ 1 ರೂಪಾಯಿನೇ ಉಳಿಲಿ, ದುಡ್ಡಲ್ವಾ. ಬಟ್ 2 ಅಂದರೆ ಆ ಕ್ಷಣಕ್ಕೆ ಕಳ್ಕೊಂಡಿದ್ದ ಪೇಷನ್ಸ್ ಇವ್ರಿಗೆ ಗೊತ್ತಿಲ್ಲ, ಅದು ಮುಗಿದ ಮೇಲೆ ನಡೆದಿದ್ದು. ಇವ್ರ ಪೋರ್ಷನ್ಸ್ ಎಲ್ಲ ಮುಗಿದ್ಮೇಲೆ ರಮೇಶ್ ಭಟ್ ಸರ್ ಬಂದರು, ಅದು ಏನೇನೋ ಬದಲಾಯಿತು. ಸೊ ಎಲ್ಲ ಮುಗಿಸೋದ್ರೊಳಗಡೆ ನಂಗೆ ಸಾಕಾಗಿ ಈಗ ಸಿನಿಮಾ ಔಟ್ಪುಟ್ ಬಂತು. ಫೈನಲಿ ಈಗ ರಿಲೀಸ್ ರೆಡಿ ಇದೆ. ಅದೇ ಹೇಳಿದ್ನಲ್ಲ, ನಾನಂತೂ ಕೂತಿಲ್ಲ, ಚಾಲೆಂಜಸ್ನ ಜೀವನದಲ್ಲಿ ತೊಗೊಂಡಿದ್ದೀನಿ, ತುಂಬ ಚಾಲೆಂಜಸ್ ತೊಗೊಂಡಿದ್ದೀನಿ, ಒಂದಷ್ಟು ವಿಚಾರ ತಿಳ್ಕೊಂಡಿದ್ದೀನಿ. ನಾನೇನು ಬಹಳ ಪರಿಪೂರ್ಣ ಜ್ಞಾನಿ ಅಲ್ಲ, ಚಿತ್ರರಂಗದ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದೀನಿ. ನಾನು ಯಾವಾಗ ಈಗ ಯಾರು ಬಂದು ನನಗೆ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ನಾನು ಇನ್ಸ್ಪಿರೇಷನ್ ಆಗಿ ಮಾಲಾಶ್ರೀ ಮೇಡಮ್ ನೋಡ್ತೀನಿ. ಅಂದರೆ ಶೀಸ್ ಅ ಲೇಡಿ ಸೂಪರ್ ಸ್ಟಾರ್. ಯಾವ್ದಾದ್ರು ಹುಡುಗಿ ಬಂದರೆ ಅವ್ರಿಗೆ ಹೇಳ್ತೀನಿ, ಮಾಲಾಶ್ರೀ ಅವ್ರು ನೋಡಿ ಕಲ್ತ್ಕೊಡಿ, ಮೊನ್ನೆ ಬಂದು ರೀಲ್ಸ್ ನೋಡ್ಕೊಂಡು ಕಲ್ತ್ಕೊಬೇಡಿ ಅಂತ ಹೇಳ್ತೀನಿ. ನೋಡಿ ಕಷ್ಟ, ನಮ್ಮ ದೇಶ ಹೆಂಗಾಗೋಗಿದೆ ಅಂತ ಹೇಳಿದ್ರೆ, ಹಾಸನ ಅಂದರೆ ಹಾಸನಾಂಬೆ ದೇವಸ್ಥಾನ ನೆನೆಸ್ಕೋಬೇಕು, ಹಾಸನ ಅಂದರೆ ಪೆನ್ ಡ್ರೈವ್ ಅಂತಾರೆ. ಚಿತ್ರದುರ್ಗ ಅಂದರೆ ಇಟ್ಕೆ ನಾವೇನು ಅನ್ಬೇಕು, ವೀರಮದಕ ನಾಯಕ ಒಬ್ಬವನ್ನ ನೆನೆಸ್ಕೋಬೇಕು. ಚಿತ್ರದುರ್ಗ ಅಂದರೆ ಇಟ್ಕೆ ರೇಣುಕಾ ಸ್ವಾಮಿ ಅಂತಾರೆ. ನಮ್ಮ ದೇಶ ಹಿಂಗಾಗ್ಬಿಡಿ, ಇಂಥದ್ದು ಇಟ್ಕೊಂಡ್ರೆ ನಮ್ಮ ದೇಶ ಉದ್ಧಾರ ಆಗೋನು ಹೆಂಗಾಯ್ತೆ ಅಂದರೆ ಹಿಂಗಾಗೋಗಿದೆ ಈ ಜನ್ರೇಷನ್ನು. ನಿಮಗೆ ಏನು ಗೊತ್ತು ಅಂತ ಹೇಳಿದ್ರೆ, ಸರಿ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಈಗ ಒಂದು ವಿಷಯ ಹೇಳ್ತೀನಿ. ಒಂದು ಹುಡುಗಿ 21 ಅವ್ರು ಭರತನಾಟ್ಯ ಮಾಡ್ತಾರೆ. ಆ ಹುಡುಗಿ ಹೆಸರೇನು? ಮಂಗಳೂರು ಅವ್ರವರು. ನಾನು ಊರು ಕೇಳಲ್ಲ, ಹೆಸರೇನು? ಹೆಸರು ಈಗ ನಾನು ಏನು ಹೆಸರು ಕೇಳಲ್ಲ, ನಿಮ್ಗೆ ಗೊತ್ತಾ ಅಂತ ಕೇಳ್ತೀನಿ. ಗೊತ್ತಿಲ್ಲ ಅಷ್ಟೇ. ನನ್ನ ಶರ್ಟ್ 1.5 ಲಕ್ಷ ಅಂತ ಹೇಳ್ತೀನಿ, ಗೊತ್ತಾ? ಗೊತ್ತು. ನಮ್ಮ ದೇಶ ಹಿಂಗಾಗಿದೆ ನೋಡಿ. ಇಂಥದ್ದು ನಮ್ಮ ಜನಕ್ಕೆ ಇಂಥದ್ದು ಗೊತ್ತಾಗುತ್ತೆ. ಅಂದರೆ ಪ್ರಪಂಚದಲ್ಲಿ ಕಷ್ಟಪಟ್ಟು ಮಾಡೋರು ಗೊತ್ತಾಗಲ್ಲ. ಸೊ ಈಗ ನಾವು ಕಷ್ಟಪಟ್ಟು ಸಿನಿಮಾ ಮಾಡೋದು ಗೊತ್ತಿಲ್ಲ. ನಾನು ಕೂತ್ಕೊಂಡು ಅವ್ನು ಯಾವನ್ರಿ, ಅವನು ಹೀರೋ, ಅವಳು ಇವಳು, ಅವ್ನು ಬಾಲಿವುಡ್, ಅವ್ನು ಏನೂ ಇಲ್ಲ, ಇವನು ಅಮಿತಾಬ್ ಬಚ್ಚನ್ ಹಂಗೆ, ಇವನು ಇಂಥದ್ದು ಹಿಂಗೆ ನಾನು ಉಡಾಫೆ ಮಾತಾಡಿದ್ರೆ ಜನ ಇದನ್ನು ವ್ಯೂಸ್ ಆಗುತ್ತೆ. ಇಂಥ ಸಿನಿಮಾ ಬಗ್ಗೆ ಮಾತಾಡಬೇಕು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ, ಏನು ಕಮ್ಮಿ ಮಾಡಿದ್ದೆ ಚಿನ್ನಿ, ನನ್ನ ಗಂಡ ನನ್ನ ಹೆಂಡತಿ ಬಿಟ್ಟು ಹೊಟ್ಟೋಗ್ಬಿಟ್ಲು, ಬಂದ್ಬಿಡು ಇವತ್ತು. ಆಮೇಲೆ ಇನ್ನೊಬ್ಳು ಹೇಳ್ತಾಳೆ, ಸರ್ ನೀವು ನಿಮ್ಮ ಹೆಂಡತಿ ಬಿಟ್ಟು ಏನು ಮಾಡ್ತಾ ಇದ್ರಿ ಸರ್? ನನ್ನ ಹೆಂಡತಿ ನನ್ನ ಗಂಡ ನನ್ನ ಇದು ಮಾಡ್ತಾನೆ, ಡೈಲಿ ಇದಕ್ಕೆ ಕರೀತಾನೆ ನಂಗೆ ಅದು ಕಷ್ಟ ಆಯ್ತು, ಆ್ಯಂಕರ್ ಜೊತೆಗೆ ಇದಕ್ಕೆ ಕರೀತಾನೆ ಅಂದರೆ ಪ್ರತಿ ದಿನಕ್ಕೆ 3-4 ಸಲ ಇದನ್ನು ಕೇಳ್ತಾರೆ, ನಂಗೆ ಇದು ಆಗ್ತಾ ಇಲ್ಲ, ಅದನ್ನ ಲೈವಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇಂಥ ವಿಚಾರಗಳು ಚರ್ಚೆ ಆದರೆ ಜನ ಇಂಥದ್ದನ್ನು ಕೂತ್ಕೊಂಡು ನಮಗೆ ನಮ್ಮನೆದಲ್ಲ, ನಮ್ಮದ್ರಲ್ಲಿ ಹೆಗಣ ಬಿದ್ದಿರಲಿ, ಪಕ್ಕದಲ್ಲಿ ಸೊಳ್ಳೆ ಹೋದ್ರೆ ಅದನ್ನು ಜನ ಅವರಿಬ್ರು ಏನು ಮಾಡ್ತಾರೆ, ಗಂಡ ಹೆಂಡತಿ ಕೂತ್ಕೊಂಡು ಅವರಿಬ್ಬರು ಕೂತ್ಕೊಂಡು ಅವರು 4 ಸಲ ಕೇಳೋದನ್ನ ಇಂಥ ವಿಚಾರಗಳು ಜನಕ್ಕೆ ಇಷ್ಟ ಆಗುತ್ತೆ. ಇದನ್ನು ನೋಡ್ಕೊಂಡು ಬಂದು ಇಂಥದ್ದೆಲ್ಲ ನಾವು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಹೌದು ಅಲ್ವ ಹೇಳಿ ಸರ್? ನನ್ನ ಗಂಡ ನನಗೆ 4 ಸಲ ಹಿಂಸೆ ಕೊಡ್ತಿದ್ದ ಸರ್, ಅದಕ್ಕೆ ಡೈವರ್ಸ್. ಮೊನ್ನೆ ಏನೋ ಕೂತ್ಕೊಂಡು ಇವತ್ತು ಯಾವುದೋ ಒಂದು ನೋಡ್ತಾ ಇದ್ದೆ, ನನ್ನ ಹೆಂಡ್ತಿನೇ ಗಂಡನ ಜೊತೆಗೆ ನನ್ನ ಫ್ರೆಂಡ್ ಜೊತೆಗೂ ರಿಲೇಷನ್ಶಿಪ್ ಇಟ್ಕೊಳ್ಳೋಕ್ಕೆ ಕೇಳ್ತಾ ಇದ್ದಾಳೆ, ನನ್ನ ಹೆಂಡ್ತಿ ಅವ್ರ ಫ್ರೆಂಡಿಗೆ ಕೇಳ್ತಾ. ಇಂಥ ನ್ಯೂಸ್ಗಳು ನೋಡಿ ಅಯ್ಯೋ ಪ್ರಪಂಚ ಎಲ್ಗೋಯ್ತೈತೆ ಗುರು. ಯಾವುದು ಗುಟ್ಟಾಗಿರಬೇಕು, ಅದು ಗುಟ್ಟಾಗಿಲ್ಲ. ಗುಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತೈತೆ ಯಾವ್ದು ಗುಟ್ಟಾಗಿರ್ಬೇಕು. ಈಗ ಹಿಂಗೆ ಆಗ್ಬಿಟ್ಟದೆ. ಆಮೇಲೆ ಮದುವೆ ಆದಮೇಲೆ ಏನು ನಡಿಬೇಕು, ಅವರಿಬ್ಬರು ಸಂಸಾರಿಕ ವಿಚಾರಗಳನ್ನ ಈಗ ವಿಡಿಯೋದಲ್ಲಿ ಮಾಡ್ತಾರೆ. ನಾವಿಬ್ಬರು ಕೂತ್ಕೊಂಡು ಇದು ಮಾಡ್ತಾ ಇದ್ದೀವಿ, ಏನಾಯ್ತು ಗೊತ್ತೈತೆ ನಮ್ಮ ಫಸ್ಟ್. ಸೊ ಈ ಮಟ್ಟಕ್ಕೆ ಆಗೋಯ್ತು ಈ ಪ್ರಪಂಚ ಹಿಂಗೆ ಆಗೋಗಿದೆ, ಇಷ್ಟು ಕರಪ್ಟ್ ಹಿಂಗಾಗೋಗಿದೆ ಅಂದಾಗ ಇಂಥವ್ರ ಮಧ್ಯದಲ್ಲಿ ನಾವು ಡೀಸೆಂಟಾಗಿ ನನ್ನ ಬಿಡಪ್ಪ, ನಾನು ಭಾಳ ಸಜ್ಜನ ನೋಡಿ, ನಾನು ಉಪದೇಶ ಹೇಳ್ತೀನಿ, ನಾನು ಹಿಂಗೆ ಮಾಡಿದ್ದೀನಿ, ನಾನು
ವೇದ ಉಪನಿಷತ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ. ನಾನು ಅದ್ರ ಬಗ್ಗೆ ಹೇಳ್ತೀನಿ ರೀ. ಇವ್ನು ನಾನು ಗುರು ಕಪಿ ನನ್ನ ಮಗನ ಬೈಕತ್ತಾರೆ. ಜನಕ್ಕೆ ಇಂಥದ್ದೇ ಅಡ್ಜಸ್ಟ್ ಆಗಿರೋದು, ಇಂಥದ್ದು ನೋಡ್ಕೊಂಡು ಬದುಕ್ತಾವ್ರೆ, ಇದ್ರೆಲ್ಲದ್ರ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಸರಿ ನೋಡಿ, ನಾನು ಇವತ್ತು ನಾನು ಇದಿಷ್ಟರಲ್ಲಿ ಪ್ರಥಮ್ನ ಒಪ್ಕೊಂಡಿದ್ದಿ ಈ ಮಾತು. ಇದವ್ರ ಜೊತೆಗೆ ಇನ್ನೊಂದು ಮಾತು, ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ. ಮೊನ್ನೆ ಹೇಳ್ತೀನಿ ನಿಮ್ದು ದುರಂತ ಇಲ್ಲ. ಡೈಲಿ ಟಿವಿ ನೋಡ್ತಾ ಇದೀರಲ್ವಾ, ಪೆಟ್ರೋಲ್ ಸಿಗ್ತಾ ಯಾವನೋ ಬಂದು ನಾನು ಪೆಟ್ರೋಲ್ ಕುಡಿತೀನಿ ಸಿನಿಮಾ ಮುಗ್ತಾಳ್ರೆ ಅಂತ ಹೇಳ್ತಾನೆ. ಕುಡಿಯಕ್ಕೆ ನೀರೇ ಇಲ್ಲ ನೆಟ್ಟಿಗೆ, ಅವ್ನು ಪೆಟ್ರೋಲ್ ಕುಡಿತೀನಿ ಅಂತ ಹೇಳ್ತಾನೆ. ಇಂಥವ್ರು ಕರ್ಕೊಬಂದು ಅವ್ನು ಪೆಟ್ರೋಲ್ ಕುಡಿದ್ರೆ 1 ಲೀಟರ್ ಈ ಟ್ಯಾಂಕ್ಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಿಲ್ಲ. ಅಳಾದವ್ನು ಅವ್ನಿಗೆ ಅರ್ಥವೇ ಆಯ್ತಲ್ಲ, ನಾನು ಪೆಟ್ರೋಲ್ ಕುಡಿತೀನಿ ಅಮ್ಮೋ ಅಂತ ಹೇಳ್ತಾನೆ. ಸೊ ಇಂಥವ್ನ ಇಟ್ಕೊಂಡು ನಾವು ಸಿನಿಮಾ ಇಂಥವ್ನ ಇಟ್ಕೊಂಡು ಸಿನಿಮಾ ಪೆಟ್ರೋಲ್ ನಾನಂದೆ ಅಪ್ಪ ಕುಡಿಯುತ್ತೆ ಹಂಗೆ ಕಡ್ಡಿ ಕೊಟ್ಟು ಮನ್ಸಲ್ಲಿ ಅನ್ಕೊಂಡೆ. ಎದುರು ಹೇಳಿದ್ರೆ ತಪ್ಪು, ನಾನು ಹೇಳಲ್ಲ, ಹಿಂಗಾಗಿದೆ. ಸೊ ಇಂಥವ್ರನ್ನ ಇಟ್ಕೊಂಡು ಸಿನಿಮಾ ಪ್ರಮೋಷನ್ ಮಾಡೋ ದುರಂತಕ್ಕೆ ಬಂದಿದ್ವಿ. ನೀವು ಮನ್ಸಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಾಗಲ್ವಲ್ಲ, ನೀವ್ ಅಟ್ಲೀಸ್ಟ್ ಹೇಳ್ಬೇಕು. ಕೆಲವ್ರಿಗೆ ಹೇಳಿದ್ರೇನೆ ಗೊತ್ತಾಗಲ್ಲ, ಮನ್ಸಲ್ಲಿ ಇಟ್ಕೊಂಡ್ರೆ ಕೆಲವು ದೈಗಳಿಗೆ ಹೇಳಿದ್ರು ಕಲಿಯಲ್ಲ. ನಾವೇನ್ ಮಾಡ್ಸಾಯೋಣ. ಸೊ ಒಳ್ಳೆ ಸಿನಿಮಾ ಆಗಿದೆ. ಇಂಥವ್ರನ್ನೆಲ್ಲ ಕರ್ಕೊಂಬಂದು ನಾನು ಪ್ರಮೋಷನ್ ಮಾಡಿದೆ. ಸಿನಿಮಾ ಮಾಡಿ ಕಷ್ಟಪಟ್ಟು ಗೆದ್ದಿದ್ದೀನಿ, ಇಷ್ಟಪಟ್ಟು ಶ್ರದ್ಧೆ ಇಟ್ಟು ಮಾಡಿದ್ದೀನಿ. ಹೇಳಿದ್ನಲ್ಲ, ಒಬ್ಬ ಹಿರಿಯ ಕಲಾವಿದ್ರ ಕಥೆ ಹೇಳಿದೆ. ಅಂಥ ಅದ್ಭುತ ಕಲಾವಿದ್ರಲ್ಲಿ ನನ್ನ ಸಿನಿಮಾದಲ್ಲಿದ್ದಾರೆ. ನಾನು ಯಾಕೆ ಸಿನಿಮಾ ಮಾಡಿದೆ ಈ ಕಾರಣಕ್ಕೆ. ಅವ್ರು ಹೇಳಿದಾಗ, ಹೌದಾ ಅಯ್ಯೋ ಸರ್ ಯಾವ್ದು ಸಿನಿಮಾ ಮಾಡ್ತೀರಾ ಅಂತ ಕೇಳಿದೆ. ಹೇಳೋಕ್ಕಾರೆ ಹೇಳ್ದೇ ಇದ್ದೋಗಿ ಅದರಲ್ಲೇನು ಅದು ನಂಗೆ ಹೇಳೋಕ್ಕೆ ಬರಲ್ವಾ. ನಾನು ಕೌಂಟ್ರ್ ಕೊಡೋದಲ್ಲಿ ಕಿಲಾಡಿ, ನಾನು ಯಾವನಿಗೂ ತಲೆ ಬಗ್ಸಲ್ಲ. ನಾನು ಹಂಗೆ ಮಾಡಲಿಲ್ಲ. ಆ್ಯಕ್ಚುಲಿ ಅವತ್ತು ನಾನು ಹಂಗೆ ಹೇಳ್ಬಾರ್ದಾಗಿತ್ತು ಪ್ರಥಮನು. ಇಲ್ಲ, ನೀವು ಅವತ್ತು ಹೇಳಿದ್ದಕ್ಕೆ ನಾನೊಂದು ಸಿನಿಮಾ ಮಾಡೋಕ್ಕೆ ನನ್ನ ಕಾನ್ಫಿಡೆನ್ಸ್ ಬಂತು. ನಿಮ್ಮಂಥವ್ರ ಜೊತೆ ಕೆಲಸ ಕಲಿಯೋಕ್ಕಾಯ್ತು ಅಂದ್ರೆ. ಅವ್ರ ಸಾಧನೆ ತುಂಬ ದೊಡ್ಡದಿದೆ. ಈಗ ಯಾರು ಆ ಮಾತು ಹೇಳಿದ್ರು ನಾನು ಅವ್ರ ಹೆಸರು ಹೇಳಲ್ಲ, ಯಾಕೆಂದರೆ ಅವ್ರ ಗೌರವಕ್ಕೆ ನಾನು ಧಕ್ಕೆ ಆಗಂಗೆ ನಡ್ಕೊಳ್ಳ. ಅವ್ರು ಏನೋ ಬಾಯ್ಬಿಟ್ಟು ಹೇಳಿದ್ರು, ನಾನು ಸಿನಿಮಾ ಆ್ಯಕ್ಟ್ ಮಾಡಿ ಒಂದು 4-5 ವರ್ಷ ಆಗುತ್ತೆ, ನನ್ನ ಮೇಕಪ್ ನನಗೂ ಹೊಟ್ಟೆ ಎಸಿತ್ತಪ್ಪ, ನನಗೂ ವಯೋಸಹಜ ಕಾಯಿಲೆ ಇರುತ್ತಪ್ಪ, ನಾನು ಯಾರೂ ಕರೆಯೋದೇ ಇಲ್ಲ ಅಂದಾಗ ಆ ಮಾತಲ್ಲಿ ನೋವಿತ್ತು. ಈಗ ನಾನು ಗಳಿಸಿರೋ ದುಡ್ಡು ನಾನು ಮಾಡೋದು ಎಲ್ಲೋ ಒಂದು ಕಡೆ ಸಾಲ ತಂದೆ ಸಿನಿಮಾಗಾಗ್ತೆ. ಈಗ ಅದನ್ನು ನೋಡಿದ್ರು, ಕಲರ್ಸ್ ನೋಡಿ ವೈಡ್ ಆ್ಯಂಗಲ್ ಮೀಡಿಯಾ ಒಳ್ಳೆ ಪ್ರೈಸಿಗೆ ತೊಗೊಂಡ್ರು. ಟಕ್ಕನ ಆ ದುಡ್ಡನ್ನು ನಾನು ಸಾಲ ಕೊಟ್ಬಿಟ್ಟೆ. ಮೊನ್ನೆ ಕಲರ್ಸ್ ಅವರು ಈ ವರ್ಷ ಯಾವ ಸಿನಿಮಾ ಪ್ರಮೋಟ್ ಮಾಡಿಲ್ಲ. ಗಿಚ್ಚೆ ಗಿಲ್ಗಿಲ್ಲಿ ಪ್ರಥಮನ ಕರೆದ ಪ್ರಥಮ ಕಷ್ಟದಲ್ಲಿ ನಮ್ಮ ಚಾನಲ್ ಬಂದು ಹುಡುಗ ಅವ್ನು ಒಳ್ಳೇದಾಗಲಿ ಅಲ್ಲ. ನೀವೇ ಹೇಳಿ, ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಬಂತು. ನನ್ನ ಸಿನಿಮಾನ ಮೊನ್ನೆ ಗಿಚ್ಚೆ ಗಿಲ್ಗಿಲ್ಲಿ ಪ್ರಮೋಟ್ ಮಾಡಿದ್ರು. ಈ ವಾರ ಬರ್ತಾ ಇದೆ. ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದೆಲ್ಲವೂ ನೀವು ಒಳ್ಳೇದು ಮಾಡಿದ್ರೆ ಭಗವಂತ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ನಮ್ಮಲ್ಲಿ ಏನು ಆಲೋಚನೆ ಇದೆಯೋ ಇಲ್ಲೋ, ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ನಿಮ್ಮ ತಲೆ ಇದ್ದಾಗ ಬೇರೆ ರೂಪದಲ್ಲ ದೇವ್ರ ಕೈ ಹಿಡಿತಾನೆ. ಏನಾದ್ರು ಫೇವರ್ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡಿ ಮಾಡಿಕೊಡ್ತಾನೆ. ಇದು ಸತ್ಯ, ಇದನ್ನು ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಧನ್ಯವಾದಗಳು. ನಿಮ್ಮ ಫಸ್ಟ್ ನೈಟ್ ವಿತ್ ದೆವ್ವ ಮೂವಿನ ಖಂಡಿತವಾಗ್ಲೂ ನಾವೆಲ್ಲರೂ. ನೀವು ಫಸ್ಟ್ ನೈಟ್ ನೋಡಿದ್ರ? ಅಲ್ಲ, ಸಿನಿಮಾ ಟ್ರೇಲರ್ ನೋಡಿದೆ. ಸಿನಿಮಾ 3ನೇ ತಾರೀಕು ಖಂಡಿತ ಹೋಗಿ ನೋಡ್ತೀನಿ. ನಮ್ಮ ಜನಕ್ಕೆ ಅದು ನೋಡಿ ಬೇರೆಯವ್ರಿಗೆ ಫಸ್ಟ್ ನೈಟ್ ನೋಡೋದಕ್ಕೆ ಬೇರೆ ನಮ್ಮ ಜನಕ್ಕೆ ಆಸೆ ಇರಲಿ, ಇಂಥವ್ರಿಗೆ ಒಳ್ಳೇದಾಗಲಿ. ಹಾಗಾದ್ರೆ ನೋಡೋದು ಬೇಡವಾ? ನೋಡಿ 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 ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ಲೀಸ್ ಯಾರು ಮೈಂಡ್ ಮಾಡಬೇಡಿ. ದಯವಿಟ್ಟು ನಮ್ಮ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ದೈಗಳ ಮಾತು ಕೇಳ್ಕೊಂಡು ಜನ ಬರಂಗ. ನನ್ನಂತ ಪುಣ್ಯವಂತ ಕಮೆಂಟ್ಸ್ ಹಾಕಿ, ನೀವು ದೆವ್ವನ್ ನೋಡ್ಕೊಂಡು ಬರ್ತಿರೋ ಬರಲ್ವೋ ಅಂತ, ದೆವ್ವನ್ ನೋಡೋಕ್ ಬರ್ತಿರೋ ಬರಲ್ವೋ ಅಂತ. ಅಫ್ಕೋರ್ಸ್ ಬರಲ್ವಾ? ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಹುಣಸೆ ಮರದಲ್ಲಿ ನ್ಯಾತಾಕೊಂಡು ಇರ್ತಿರ್ತಾರೆ ನೋಡಿ ಇವರೆಲ್ಲ. ಸೊ ಒಳ್ಳೇದಾಗಲಿ. ಒಂದು ಒಳ್ಳೆ ದೆವ್ವ ಇದು. ಸೊ ಹೇಳಿದ ತಕ್ಷಣ ನೋಡಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಒಳ್ಳೆ ದೆವ್ವ ನೋಡಿ, ಆರಾಮಾಗಿದೆ, ಹಿಂಗೆ ಕೂತೈತೆ. ಇನ್ನು ಸ್ವಲ್ಪ ಹೊತ್ತಾದ ತಕ್ಷಣ ಪರ್ಫಾರ್ಮೆನ್ಸ್ ಮೀರಿದ ದೆವ್ವ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಯಾವುದೋ ಹುಣಸೆ ಮರಕ್ಕೆ ನ್ಯಾತಾಕೊಳ್ಳುತ್ತೆ. ಸೊ ಈಗ ಹೇಳಿದ್ನಲ್ಲ, ಕತೆ ಹೇಳ್ಬೇಕಾದ್ರೆ ಬಂದ ದೆವ್ವ ಸಿನಿಮಾ ಮುಗಿದ್ರೂ ಹೋಗಿಲ್ಲ, ಹಂಗೈತೆ ಅಂತ ದೆವ್ವ ಇದು. ಅಂತಿಂತ ಸಾಮಾನ್ಯ ದೆವ್ವ ಅಲ್ಲ. ನಾನಿನ್ನ ಬಿಡಲ್ಲ ಸಿನಿಮಾ. ಶ್ರುತಿಯವ್ರು ನಾನು ಹೇಳ್ತಾ ಇದ್ದೆ, ದುರ್ಗಾಶಕ್ತಿ ಸಿನಿಮಾ ಪ್ರಥಮ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತೀವಿ. ಪಾತ್ರ ಕಟ್ಟಾದ್ಮೇಲೆ ನಾನು ಶ್ರುತಿಯಾಗಿರ್ತೀನಿ ಪ್ರಥಮ ಅಂದರು. ಪಾತ್ರ ಕಟ್ಟಾಗಿ ಪೇಮೆಂಟ್ ಮುಗಿದು ಸಿನಿಮಾ ರಿಲೀಸ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಆಗಿ ರಿಲೀಸಿಗೆ ಬಂದು ಈ ದೆವ್ವ ಹಂಗೇ ಐತೆ. ನಾರ್ಮಲ್ ದೆವ್ವ ಅಲ್ಲ. ನಾನು ಕರಿತೀನಿ ಸುಷ್ಮಿತೇನು, ನಾನು ಹೇಳಿದ್ನಲ್ಲ ಅಂತ ಸಾರಿ ಇಲ್ಲ ಅಲ್ಲ. ಕೇಳಿದ್ರಿ ಆ ಸ್ಯಾರಿ ಕೇಳ್ತಾ ಇದ್ದಾರ್ರಿ ಅವರು ಕಲರ್ಸಲ್ಲಿ ಪ್ರೋಗ್ರಾಮ್ ಹೇಳ್ತೀನಿ. ಹೇಳಿದ್ನಲ್ಲ ಇಲ್ಲ ಅಂತ ಹೇಳ್ತಾ ಇಲ್ವಾ? ಹೌದು, ಕರೆಕ್ಟ್. ಈ ದೆವ್ವ ನಿಮ್ಗೆ ಸೆಲೆಕ್ಷನ್ ಹೆಂಗ್ ಮಾಡಿದ್ರಿ? ಆಡಿಷನ್ ಇತ್ತ ಮೂವಿಗೆ? ಅಲ್ಲ, ಈಗ ಒಳ್ಳೆ ಪಾತ್ರಕ್ಕಾರೆ ಕಷ್ಟಪಡಬೇಕು. ದೈಗಳಿಗೆ ಯಾಕೆ ಕಷ್ಟಪಡ್ಬೇಕು? ನನಗೆ ದೆವ್ವದ ಪಾತ್ರ ಮಾಡೋರು ಬೇಕಿತ್ತು, ನಿಜವಾದ ದೆವ್ಗಳೇ ಬೇಕಿರಲ್ಲ. ಅಂದ್ರೆ ನಿಜವಾದ ದೆವ್ಗಳು ಇನ್ನೂ ಪರಕಾಯ ಪ್ರವೇಶ ಮಾಡ್ತವೆ. ಇವ್ರ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಕೊಳ್ಳಿ ದೆವ್ಗಳೆಲ್ಲ ಬಂದು ರಾತ್ರಿ ಹೊತ್ತು ಹೆಂಗ್ ಗೊತ್ಕೊಂಡು ಎಲ್ಲಾ ಜಾತಿಯ ಎಲ್ಲಾ ರಾಜ್ಯದ ದೆವ್ಗಳು ಫೈನಲ್ ಆಗಿ ಪ್ರಥಮ್ ಏನ್ ಹೇಳ್ತಾರೆ ಅದ್ ಮಾತ್ರ ಸರಿ. ನಾವೆಲ್ಲ ಏನೇ ಕರೆಕ್ಟ್ ಮಾಡಿದ್ರು ಬಂತು ನೋಡಿ, ಏನೇ ಕರೆಕ್ಟ್ ಮಾಡಿದ್ರು ಅದು ಪ್ರಥಮ್ಗೆ ತಪ್ಪು. ಒಟ್ನಲ್ಲಿ ಫೈನಲ್ ಹೆಂಗೆ ಅಂದ್ರೆ ಅವರೇ ಸರಿ, ಅವ್ರು ಹೇಳಿದ್ ಮಾತ್ರನೇ ಸರಿ. ನಾನ್ ಸರಿ. ನಾನು ನೋಡಿದ್ರೆ ತುಂಬಾ ಜನಕ್ಕೆ ಉರಿ
ಖಂಡಿತ. ಖಂಡಿತ. ನೋಡಿ ಹೇಳಿದ್ರು, ಇರಲಿ ಹೇಳಿದ್ನಲ್ಲ. ಸೊ ಇಂಥದ್ದೆಲ್ಲ ಕಷ್ಟಗಳು ಪರ್ಫಾರ್ಮೆನ್ಸ್ ನೋಡೋಕೆ ಎಲ್ಲ ಭಾಷೆ, ಎಲ್ಲ ಜಾತಿಯ, ಎಲ್ಲ ರಾಜ್ಯದ ಬೇರೆ ಬೇರೆ ಸ್ಟೇಟ್ನ ಫ್ಯಾನ್ಸಿ ದೇವುಗಳೆಲ್ಲ ಬಂದು ಪರ್ಫಾರ್ಮೆನ್ಸ್ ನೋಡ್ತಿದ್ದು. ಮಲಯಾಳಮಲ್ಲಿ ಪಣಿಯಪ್ಪ ಅನ್ಕೊಂಡು ಎಲ್ಲ ಬರೋರು. ಸೊ ಎಲ್ಲ ಗುರುರಾಯಪ್ಪ ಎಲ್ಲ ಅನ್ಕೊಂಡು ಬಂದು ಮಲಯಾಳಂ ದೇವುಗಳು ಬರೋರು, ತುಳುವಿಂದ ದೇವುಗಳು ಬರೋರು, ತೆಲುಗುವಿಂದ ಬರೋರು, ಹಿಂದಿಯಿಂದ ನೈ ಹಮಾರ ಲಡ್ಕಿ ಬಹುತ್ ಅಚ್ಚ ಥರ ಪರ್ಫಾರ್ಮೆನ್ಸ್ ಕರ ಹಿಂಗೆ ನೋಡ್ಬೇಕು ನೋಡು. ಸೊ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿ ಇಂಥ ದೈಗಳ ಜೊತೆಗೆ ಸಿನಿಮಾ ಮುಗಿಸಿದ್ದು. ಅಂದ್ರೆ ಇವ್ರು ಎಷ್ಟು ಖುಷಿ ಪಡ್ಬೇಕು ಹೇಳಿ. ನಾನು ಆಡಿಯನ್ಸ್ ನ ಕರ್ಕೊಂಡ್ ಬರೋದಲ್ದೆ ನಮ್ ಲೋಕದಿಂದ ದೆವ್ವಗಳನ್ನು ಕರ್ಕೊಂಡ್ ಬಂದಿದ್ದೀನಿ, ಅದು ಶೂಟ್ ನೋಡಕ್ಕೆ. ಈಗ ನಾನು ಒಂದು ಹೇಳ್ತೀನಿ ಕೇಳಿ. ಈಗ ನಾನು ಈಗ ಒಡದೆ ಅಂತ ಅನ್ಕೊಳ್ಳಿ, ಇವ್ರು ಹೊಡೆದಿದ್ದಲ್ಲ, ದೇವ್ ಕಪಾಳ ಕೊಡದಿದ್ದ ಹಿಂಗಂದೆ. ಇವಾಗ ನಾನ್ ಹೊಡೆದೆ ಅನ್ಕೊಳ್ಳಿ, ನಾನ್ ಹೊಡೆದಿರೋದಲ್ಲ, ದೆವ್ವ ಹೊಡೆದಿರೋದು. ನನ್ನಿಂದ ಏನಾದ್ರು ಅಟ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ, ಅದನ್ನ ನಾನ್ ಅನ್ಕೋಬೇಡಿ. ಅನ್ಕೋಬೇಡಿ. ಯಾಕೆ ಅನ್ಕೋತೀರಾ? ನಿಮ್ ಪಾಟ್ ಸುಮ್ಮನೆ ವಿಡಿಯೋ ನೋಡಿದಲ್ಲ, ಥಿಯೇಟರ್ ಬಂದು ಸಿನಿಮಾ ನೋಡಿ, ಅನ್ಕೋಬೇಡಿ. ಯಾಕೆ ಪ್ರಥಮ್ ಮಾಡಿದ್ರೆ ಅನ್ಕೋಬಹುದು, ಸುಷ್ಮಿತಾ ಮಾಡಿದ್ರೆ ಅನ್ಕೊಳ್ಳಂಗಿಲ್ಲ. ಪ್ರಥಮ್ ಏನ್ ಮಾತಾಡ್ತಾರೆ ಅದ್ ಮಾತ್ರ ಸರಿ, ಬೇರೆಯವ್ರು ಮಾತಾಡೋದಲ್ಲ ತಪ್ಪ. ಕಳಿಸಿ ದೇವನ ಆಚೆಗೆ. ಸೊ ತುಂಬ ಖುಷಿ ಆಯ್ತು ರಕ್ಷಿತ್ ಅವರೇ, ತುಂಬ ಚೆನ್ನಾಗಿ ತಾವು ನಿರೂಪಣೆ ಮಾಡಿದ್ರೆ. ನಿಮ್ಗೆ ಶುಭಾಶಯಗಳು, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಫಸ್ಟ್ ನೈಟ್ ವಿತ್ ದೆವ್ವ ಇದೆ ಏಪ್ರಿಲ್ 3ನೇ ತಾರೀಕು ಬರ್ತಾ ಇದೆ. ಆಲ್ರೆಡಿ ತುಂಬ ಒಳ್ಳೆ ಟಾಕ್ಸ್, ನನಗೆ ಖುಷಿ ಆಯಿತು. ಈ ವಾರ ಲಕ್ಕಿ ಹೆಂಗೆ ಅಂದರೆ ತುಂಬ ದೊಡ್ಡ ಪ್ರೊಡಕ್ಷನ್ಸ್, ಕನ್ನಡದ ಅತಿ ದೊಡ್ಡ ಸಂಸ್ಥೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದೊಂದು ಸಿನಿಮಾ ಪೋಸ್ಟ್ ಆ್ಯಂಡ್ ಸೆಕೆಂಡ್ ತಿಳ್ದಂತೆ, ಬೇಡ ಮುಂದಿನ ವಾರ ಪೋಸ್ಟ್ಪೋನ್ ಮಾಡು ಅಂದರು. ಈ ವಾರ ರಜಾ ಬೇರೆ ಸಿಕ್ತು, ಎಲ್ಲ ಒಂದೊಂದು ರೀತಿ ಕೈ ಹಿಡಿತಾ ಇದೆ ನನಗೆ. ಎಲ್ಲ ಥರ ಥ್ರೂಔಟ್ ಕರ್ನಾಟಕ 100 ಸ್ಟ್ಯಾಂಡೀಸ್ ಹಾಕಿದ್ದಾರೆ. ಮೋರ್ ದೆನ್ 120 ಥಿಯೇಟರ್ಸ್ ಆಲ್ರೆಡಿ ಈ ವಾರಕ್ಕೆ ಕೊಟ್ಟಿದ್ದಾರೆ. ಅಂದರೆ ಶುಕ್ರವಾರ ಮುಗಿದಲ್ಲ. ಪ್ರಥಮ ಇನ್ನೂ ಬೇಕಾ, ಇನ್ನೂ ಸಿಗ್ತಾ ಇದೆ ಅಂದರೆ ನಂದೇ ಒಂದು 70 ಸಾಕಪ್ಪ, ಕಟ್ ಮಾಡಿ ಎಲ್ಲನೂ. ಬಿಕಾಸ್ ಅಷ್ಟು UFO ಕ್ಯೂಬ್ ಕಟ್ಟಕ್ಕೆ ನನ್ನ ಹತ್ರ ಇಲ್ಲ. ನಾನೇ ಕಷ್ಟದಲ್ಲಿ ನಾನೇ ಸಾಲ ಮಾಡ್ಕೊಂಡು, ನನ್ನ ಕಷ್ಟ ಸಾಯಿ ಪ್ರಕಾಶ್ ಕೇಳಿದ್ರೆ ಸೆಂಟಿಮೆಂಟ್ ಸಿನಿಮಾ ತೆಗೆದು ಅಷ್ಟು ಕಷ್ಟಪಟ್ಟಿದ್ದೀನಿ, ದಯವಿಟ್ಟು ಬಿಟ್ಬಿಟ್ರೆ ಅಂತೇಳಿ ಬಿಡಿಸ್ಕೊ ಬರ್ತಾ ಇದ್ದೀನಿ. ಇದು ನನ್ನ ಕಥೆಯೆಲ್ಲ ಜೀವನ ಹಿಂಗಾಗೋಗಿದೆ. ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಹುಡುಗ ಪ್ರಥಮ್ ಅವರೇ ಹಾಗೂ ಸುಷ್ಮಿತಾ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮೂವಿ ಫಸ್ಟ್ ನೈಟ್ ವಿತ್ ದೆವ್ವ. ಥ್ಯಾಂಕ್ ಯು. ಸಿನಿಮಾ ನೋಡಿ, ನನಗೋಸ್ಕರ ಸಿನಿಮಾ ಬಂದು ನೋಡಿ, ಇವ್ರಿಗೋಸ್ಕರ ಸಿನಿಮಾ ಬಂದು ನೋಡಿ. ಇವ್ರು ಬರದೇ ಇದ್ರೆ ಇವ್ರು ಬಂದು ಮೆಟ್ಟಿಗತ್ತಾರೆ. ನಿಮ್ಗೆ ಒಳ್ಳೇದಾಗಲಿ. 3ನೇ ತಾರೀಕು. ಆಮೇಲೆ ದಯವಿಟ್ಟು ಹೇಳ್ತೀನಿ, ತುಂಬ ಕಷ್ಟಪಟ್ಟು ಸಾಲ ಮಾಡಿ ಸಿನಿಮಾ ಮಾಡಿದ್ದೀನಿ. ಆಲ್ರೆಡಿ ಒಳ್ಳೆ ಟ್ಯಾಕ್ಸ್ ಬಂದೈತೆ, ಒಳ್ಳೆ ಬಿಸ್ನೆಸ್ಸು ಆಗಿದೆ. ಆ ಬಿಸ್ನೆಸ್ ಎಲ್ಲವೂ ಸಾಲಕ್ಕೆ ಹೋಯ್ತೈತೆ. ಇದೆಲ್ಲ ಸತ್ಯ. ನನಗೇನಾದ್ರು ದುಡ್ಡು ಬರಬೇಕು, ನೀವು ಕೊಡಬೇಕು ಅಂತ ಥಿಯೇಟ್ರಿಗೆ ಬನ್ನಿ. ಸೊ ಮಿಸ್ ಮಾಡದೆ ಥಿಯೇಟ್ರ್ ಬಂದು ನೋಡಿ, ದಯವಿಟ್ಟು ಆಶೀರ್ವಾದ ಮಾಡಿ. ತುಂಬ ಇಷ್ಟಪಟ್ಟು ಶ್ರದ್ಧೆ ಇಟ್ಟು ಸಿನಿಮಾ ಮಾಡಿದ್ದೀನಿ. ನನ್ನ ಕೈಲಿ ಏನಾಗುತ್ತೋ ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ಎಲ್ಲ ಒಳ್ಳೊಳ್ಳೆ ಕಲಾವಿದರು ಹೇಳಿದ್ನಲ್ಲ, ಹರೀಶ್ ರಾಜ್ ಸರ್, ಶ್ರೀನಿವಾಸ ಮೂರ್ತಿ, ಮಿಮಿಕ್ರಿ ಗೋಪಿ, ತುಕಾಲಿ ಸಂತು, ರಮೇಶ್ ಭಟ್ ಸರ್, ನಿಖಿತಾ ಅವರು, ಸುಷ್ಮಿತಾ ಅವರು, ಜೀವಿತಾ ಅವರು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಒಬ್ರಿಗಿಂತ ಒಬ್ಬರು ದೈಗಳಲ್ಲೇ ಕಾಂಪಿಟೇಷನ್ನು. ನಾನೇ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಶೇಕ್ ಆಗ್ಬಿಟ್ಟೆ. ಅಯ್ಯೋ ದೇವರೇ, ಅವಾರ್ಡ್ ನೋಡಿದವ್ರು ಸಿನಿಮಾ ನೋಡ್ಬಿಟ್ಟು ಯಾರು ಕೊಡಬೇಕು ಅಂತ ಕಾಂಪಿಟೇಷನ್ ಬಿದ್ದುಬಿಟ್ಟವ್ರೆ. ಹಂಗೈತೆ. ಇದರಲ್ಲಿ ಈ ಸಿನಿಮಾ ನಿಮಗೆಲ್ಲ ಏನು ಕೊಡ್ತಾರೆ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೊಡ್ತಾರೆ, ಬೆಸ್ಟ್ ದೆವ್ವ ಅವಾರ್ಡ್ ಕೊಡ್ತಾರೆ ನಮ್ಮ ಸಿನಿಮಾದಲ್ಲಿ, ಇವರು ಅವರ ಅಂತ. ಸೊ ನಿಮ್ಮೆಲ್ಲರ ಹಾರೈಕೆಯಲ್ಲಿ 3ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ದಯವಿಟ್ಟು ಕಾಪಾಡಿ. ಎಲ್ಲರೂ ಬನ್ನಿ. ಥ್ಯಾಂಕ್ ಯು. ವಿತ್ ಫ್ಯಾಮಿಲಿ. ಥ್ಯಾಂಕ್ ಯು. ಹೌದು, ವಿತ್ ಫ್ಯಾಮಿಲಿ. ಕಂಪ್ಲೀಟ್ ನಗ್ತೀರಾ. ನಿಮ್ಗೆ ಹಂಗೆ ಅನ್ಸುತ್ತೆ ಟ್ರೈಲರ್, ಬಟ್ ನಗ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ. ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.